ನಮ್ಮ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಆಶಯಗಳ ಮೇಲೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಯಾವ್ದಾರ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಇವತ್ತು ಬಸವಣ್ಣನವರ ತತ್ವಗಳ ಮೇಲೆ ಕೆಲಸವನ್ನ ಮಾಡ್ತಾ ಇದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ. ಇವತ್ತು ಭಕ್ತ ಕನಕದಾಸರು ಹಾಕಿಕೊಟ್ಟಂತಹ ಭಕ್ತಿ ಮಾರ್ಗದಲ್ಲಿ ಹೋಗ್ತಾ ಇದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ. ಇವತ್ತು ನಮ್ಮೆಲ್ಲರ ಹೆಮ್ಮೆ ನಾಡಪ್ರಭು ಕೆಂಪೇಗೌಡರ ಏನು ಅವರ ವಿಚಾರಧಾರೆಗಳಿಗೂ ಅದನ್ನ ಇಟ್ಕೊಂಡು ಮುನ್ನಡೆತಾ ಇರ್ತಕ್ಕಂಥ ಪಕ್ಷ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ನಮ್ಮ ಶ್ರೇಯಸ್ ಪಟೇಲ್ ಅವರಲ್ಲಿ ನನ್ನ ಮನವಿ, ಯಾಕೆ ಬಹಳಷ್ಟು ಜನ ಮಾತನಾಡಿದ್ರು ತಾವು ಕೇಳಿಸ್ಕೊಂಡಿದ್ದೀರಿ. ನಮ್ಮ ಕೊಳನೂರು ನಾನು ಹೋಗ್ಬೇಕಾದ್ರೆ ಪುರಸಭೆ ಆಗಿತ್ತು. ಇವತ್ತು ನಾನು 20 ವರ್ಷ ಪೊಲೀಸ್ ಇಲಾಖೆ ಕೆಲಸಕ್ಕೆ ಅಂತೇಳಿ ಹೋಗಿ ವಾಪಸ್ ಬಂದು ನೋಡ್ತೀನಿ, ಗ್ರಾಮ ಪಂಚಾಯತಿ ಆಗಿದೆ. 20 ವರ್ಷ ಬಿಟ್ಕೊಂಡು ವಾಪಸ್ ಬಂದ್ರೆ ಪುರಸಭೆ ಇರೋದು ನಗರಸಭೆ ಆಗ್ಬೇಕಾಗಿತ್ತು. ಏನಣ್ಣ ಅದೇನ ಅಲ್ಲೆಲ್ಲ ಹಾಗೆ ಆಗಿರೋದು ಕಡೆ. ಆದ್ರೆ ಟೌನ್ ದೊಡ್ಡ ಟೌನ್ ಆಗಿತ್ತು ಅವಾಗ ಆ ಕಾಲದಲ್ಲಿ. ಇವತ್ತು ಗ್ರಾಮ ಕೆಳಮಟ್ಟಕ್ಕೆ ಬಂದು ಹೋಗಿದೆ. ದಯಮಾಡಿ ತಾವು ಗೆಲ್ಲುವಂತೂ ನಿಶ್ಚಿತ. ನಮ್ಮ ಜನ ನಮ್ಮ ಏನು JDS ಭದ್ರಕೋಟೆ ಅಂತಿತ್ತು ಅದನ್ನ ಚಿತ್ರ ಮಾಡೋದಂತೂ ಶಪಥ ಅವರಾಗ್ಲೇ ಮನಸ್ಸನ್ನು ತಗೊಂಡಾಗಿದೆ. ಅದಕ್ಕಾಗಿ ಜನ ಬಂದಿರ್ತಕ್ಕಂಥದ್ದು. ಈ ಕೊಳನೂರು ಪಟ್ಟಣವನ್ನ ಪುನಃ ಪಟ್ಟಣ ಪಂಚಾಯತಿ ಅಥವಾ ಪುರಸಭೆಯಾಗಿ ರಾಮನಾಥಪುರ ಕೊಳನೂರು ಎರಡನ್ನು ಸೇರಿಸಿ ಒಂದು ಪುರಸಭೆಯಾಗಿ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ತಮಗೆ ಮಾಡ್ತಾ ಇದ್ದೀನಿ. ಜೊತೆಗೆ ನಮ್ಮ ಶಿವಪ್ಪಣ್ಣ ಹೇಳಿದಾಗೆ ನಮ್ಗೊಂದು ಬ್ರಿಡ್ಜ್ ಬೇಕು. ಈ ಊರು ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ, ಈ ವ್ಯಾಪಾರ ವಹಿವಾಟು ಹೆಚ್ಚಿಗೆ ಆಗ್ಬೇಕು ಅಂತಂದ್ರೆ, ಈ ಜನ ಬದುಕು ಉತ್ತಮವಾಗಬೇಕು ಅಂತಂದ್ರೆ ನಮಗೆ ಮೈಸೂರಿಗೆ ನೇರವಾಗಿ ಸಂಪರ್ಕ ಮಾಡ್ಕೊಳ್ಳಿಕ್ಕೆ ಮೈಸೂರು ಜಿಲ್ಲೆಗೆ ನಮ್ಮ ಕಟ್ಟೇಪುರ ಮತ್ತು ಕೊಳನೂರು ಮಧ್ಯೆ ಒಂದು ಸೇತುವೆ ಅಗತ್ಯತೆ ಇದೆ. ಶ್ರೇಯಸ್ ಅವರು ದಯಮಾಡಿ ನಿಮ್ಮ ಊರು ನಮ್ಮ ಮನೆ ಅಂತ ತಿಳ್ಕೊಂಡು ನೀವು ಗೆದ್ದ ಒಂದು 3-4 ತಿಂಗಳೊಳಗಡೆ ಬಂದು ಅದರ ಭೂಮಿ ಪೂಜೆಯನ್ನು ಮಾಡಬೇಕು ಅಂತ ಇದು ನಮ್ಮಿಂದ ಆಗ್ತದೆ ಅಂತಕ್ಕಂಥ ಭರವಸೆಯನ್ನು ನಾನು ಹೊಂದ್ಕೊಂಡಿದ್ದೀನಿ ಅಂತ ಹೇಳ್ತಾ, ಜೊತೆಗಿನ ನಾವಿನ್ನು ತುಂಬಾ ಹೊತ್ತಿಂದ ಕಾಯ್ತಿದ್ದೀವಿ. ಅವೆಲ್ಲ ಬಹಳ ಹೊತ್ತಿಂದ ನಾವು ತಡವಾಗಿ ಬಂದಿದ್ದೀವಿ. ಅದಕ್ಕಾಗಿ ಕ್ಷಮೆ ಇರಲಿ. ಅವೆಲ್ಲರೂ ಕೂಡ ಬೇಸರ ಮಾಡಿದ್ರೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥದ್ದು ನನ್ನ ಪುಣ್ಯ ಅಂತ ಹೇಳಿ ಭಾವಿಸ್ಕೊಂಡಿದ್ದೀನಿ. ನನ್ನ ಕೊಳನೂರು ನಾನು ಓದಿದಂತ ಊರು, ನಾನು ಹೆಚ್ಚು ಇಷ್ಟಪಡ್ತಕ್ಕಂಥ ಊರು, ನಾನು ಓಡಾಡ್ಕೊಂಡು ಚಿಕ್ಕ ಹುಡುಗರಿಂದ ಇರ್ತಕ್ಕಂಥ ಊರು, ನನ್ನ ಪ್ರೀತಿಯ ಸ್ನೇಹಿತರು, ಅಣ್ತಂದಿರು, ನೆಂಟರು ಎಲ್ಲರೂ ಇರ್ತಕ್ಕಂಥ ಬಂಧು ಬಳಗ ಇಲ್ಲಿರ್ತಕ್ಕಂಥವರೆಲ್ಲ ನನ್ನ ಒಳನಾಡಿಗಳೇ, ಯಾರು ಬೇರೆಯವರು ಇಲ್ಲ. ಇಲ್ಲಿ ಒಬ್ಬೊಬ್ರು ನನ್ನ ಜೊತೆಯಲ್ಲಿ ಇರ್ತವ್ರೆ, ಒಬ್ಬೊಬ್ರು ಜೊತೆ ಕೂತು ಊಟ ಮಾಡ್ತವ್ರೆ, ಓಡಾಡ್ತವ್ರೆ ಜೊತೆಯಲ್ಲಿ. ನಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ನನ್ನ ಬದುಕು, ನನ್ನ ಜೀವನ, ನನ್ನ ಹುಟ್ಟು ಸಾವು ಎಲ್ಲವೂ ಕೂಡ ನಮಗಳಿಗೋಸ್ಕರ ಮೀಸಲಾಗಿರ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ